ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ. ನಾವಿವತ್ತು ಕಾಸ್ಕೋದಲ್ಲಿ ಹಾಲನ್ನು ಹೇಗಿಟ್ಟಿರ್ತಾರೆ, ಇದರ ಬೆಲೆ ಎಷ್ಟಂತ ನೋಡ್ಕೊಂಡು ಬರೋಣ ಬನ್ನಿ. ಊರಲ್ಲಿ ನಾವು ಹಾಲನ್ನು ಪ್ಯಾಕಲ್ಲಿ ತಗೊಳ್ತೀವಿ, ಆದರೆ ಇಲ್ಲಿ ಕ್ಯಾನಲ್ಲಿ ತಗೊಳ್ತೀವಿ. ಅದು ಹೇಗಿರುತ್ತೆ ಅಂತ ನೋಡ್ಕೊಂಡು ಬರೋಣ ಬನ್ನಿ. ನೋಡ್ಬೋದು ನೀವು, ಇದು ದೊಡ್ಡ ರೂಮ್ ಥರ ಕಾಣಿಸುತ್ತೆ. ಇದು ದೊಡ್ಡ ಫ್ರೀಝರ್ ಇದು ಒಳಗಡೆನೆ. ಇದರಲ್ಲಿ ಹಾಲು ಮತ್ತು ಎಗ್ಗನ್ನೆಲ್ಲ ಶೇಖರಣೆ ಮಾಡಿರ್ತಾರೆ. ಸೊ ಡಿಫ್ರೆಂಟಾಗಿ ಹಾಲನ್ನು ನಾನು ನಿಮಗೆ ತೋರಿಸ್ತೀನಿ ಇವತ್ತು. ಇಲ್ಲಿ ನಾವು ಯಾವತ್ತೂ ಅಷ್ಟೇ ಇಲ್ಲೆಲ್ಲರೂ ಸಹ ಇಲ್ಲಿನ ಹೆಚ್ಚಿನ ಜನ ಇಲ್ಲಿ ಬಂದ ಕಾಸ್ಕೋ ಹಾಲು ಅಂದರೆ ಒಂಥರ ಫೇವ್ರೇಟ್ ಇಲ್ಲಿ. ಹೆಚ್ಚಿನ ಜನ ಕಾಸ್ಕೋದಲ್ಲಿ ಬಂದು ಹಾಲು ತಗೊಂಡು ಹೋಗ್ತಾರೆ. ಇದೆಲ್ಲ ಹಾಲೇ ಇದು. ಕ್ಯಾನಲ್ಲಿ ಸಿಗುತ್ತೆ, ಹಾಲೆಲ್ಲ ಕ್ಯಾನಲ್ಲಿ ಕೊಡೋದು. ಇದು ದೊಡ್ಡ ಫ್ರೀಝರ್ ಇದು ನೋಡಿ. ಈ ಥರ ಫ್ರೀಝರಲ್ಲಿ ಒಳಗಡೆ ಹಾಲಿಟ್ಟಿರ್ತಾರೆ, ಹಾಗಾಗಿ ಹಾಲು ಹಾಳಾಗೋದಿಲ್ಲ. ಈ ಥರ ಕ್ಯಾನಲ್ಲಿ ಬರುತ್ತೆ. ಇದು ಸ್ವಲ್ಪ ಈ ಕ್ಯಾನ್ ಹಾಲ್ನಲ್ಲಿ ನೋಡಿ, ಇಲ್ಲಿ ರೆಡ್, ಬ್ಲೂ, ಗ್ರೀನ್ ಹೀಗೆ ಡಿಫ್ರೆಂಟ್ ಆದ ಒಂದು ಲೇಬಲನ್ನು ಹಚ್ಚಿರ್ತಾರಲ್ವಾ. ಇದರ ಅರ್ಥ ಏನಂತ ಹೇಳಿದ್ರೆ, ರೆಡ್ ಅಂದರೆ ಸ್ವಲ್ಪ ಜಾಸ್ತಿ ಫ್ಯಾಟ್ ಇರುವಂಥದ್ದು, ಬ್ಲೂ ಅಂದರೆ ಸ್ವಲ್ಪ ಕಡಿಮೆ ಫ್ಯಾಟ್ ಇರುವಂಥದ್ದು. ಹಾಗೆ ಬೇರೆ ಬೇರೆ ರೀತಿಯಾದಂತಹ ಒಂದು ಹಾಲನ್ನು ಒಂಥರ ಬ್ಲೂ ಕಲರು, ಗ್ರೀನ್ ಕಲರು ಹೀಗೆ ಆ ಒಂದು ಫ್ಯಾಟಿಗೆ ತಕ್ಕ ಹಾಗೆ ಏನು ಮಾಡಿರ್ತಾರೆ ಅಂದರೆ ಲೇಬಲನ್ನು ಹಚ್ಚಿರ್ತಾರೆ. ಅದು ನಮ್ಗೆ ಗೊತ್ತಾಗುತ್ತೆ, ನೋಡಿದ ತಕ್ಷಣ ಗೊತ್ತಾಗುತ್ತೆ, ಓ ಇದು ಲೋ ಫ್ಯಾಟ್, ಅದು ಜಾಸ್ತಿ ಫ್ಯಾಟ್ ಇದೆ ಅಂತ ಹೇಳಿ. $12, ಈ ಥರ ಮಿಲ್ಕಿಗೆ $5, ಈ ಥರ $4.11 ಅಂತ. ಇದು ಮೊದಲು $2 ಇತ್ತು, ಇವಾಗ ನೋಡಿ ಜಾಸ್ತಿ ಆಗಿದೆ, ಆಲ್ಮೋಸ್ಟ್ $2 ಜಾಸ್ತಿ ಆಗಿದೆ. ಕರೋನಾ ಸ್ಟಾರ್ಟ್ ಆದಮೇಲಿಂದ ಇಲ್ಲಿ ಫುಡ್ ರೇಟ್ ಎಲ್ಲ ಜಾಸ್ತಿ ಆಗ್ತಾ ಇತ್ತು, ಮತ್ತು ಈಗ ಯುದ್ಧ ಸ್ಟಾರ್ಟ್ ಆದಮೇಲಂತೂ ಮತ್ತೂ ಜಾಸ್ತಿ ಆಗಿದೆ. ಈ ಥರ ಆರ್ಗಾನಿಕ್ 1% ಮಿಲ್ಕಿಗೆ $11 ಅಂತ ಇದೆ. ಒಂದು ಇದಕ್ಕೆ ಬಾಕ್ಸಿಗೆ $11. ಇದರಲ್ಲಿ ಮೂರು ಬಾಕ್ಸಸ್ ಇರುತ್ತೆ. ಟೈಪ್ ಮಿಲ್ಕ್ ಎಲ್ಲ ಟೈಪ್ ಮಿಲ್ಕ್ ಇರುತ್ತೆ. ಇದು ಆಲ್ಮಂಡ್ ಮಿಲ್ಕ್ ನೋಡಿ, ಇದು ಓಟ್ ಮಿಲ್ಕ್. ಇದು ಸ್ವಲ್ಪ ಕ್ರೀಮ್ ಬೇಕಂತವರಿಗೆ ಕ್ರೀಮ್ ಮಿಲ್ಕ್ ಇರುತ್ತೆ. ಈ ಥರ A2 ಮಿಲ್ಕ್ ಬೇಕಂದವರಿಗೆ A2 ಮಿಲ್ಕ್ ಇರುತ್ತೆ. ಆರ್ಗಾನಿಕ್ ಹೋಲ್ ಮಿಲ್ಕ್ ಇದು. ಕಾಸ್ಕೋದಲ್ಲಿ ಎಲ್ಲ ಥರ ಮಿಲ್ಕು ಸಿಗುತ್ತೆ. ಇದು ಆರ್ಗಾನಿಕ್ 1% ಲೋ ಫ್ಯಾಟ್ ಇರುವಂಥ ಮಿಲ್ಕ್ ಇದು. ಮತ್ತು ಎಗ್ ಸಹ ಅಷ್ಟೇ ನೋಡ್ಬೋದು ನೀವಿಲ್ಲಿ. ಆರ್ಗಾನಿಕ್ ಎಗ್ಗಿಗೆ ರೇಟ್ ಡಿಫ್ರೆಂಟ್ ಆಗಿರುತ್ತೆ. ಹಾಗೆ ವೈಟ್ ಎಗ್ಗಿಗೆ ಡಿಫ್ರೆಂಟ್ ಆದಂತಹ ಒಂದು ರೇಟ್ ಇದೆ. ಒಂದು ಆರ್ಗಾನಿಕ್ ಎಗ್ಗಿಗೆ ಒಂದು 700 ರುಪೀಸ್ ಇದ್ದರೆ, ಒಂದು ವೈಟ್ ಎಗ್ಗಿಗೆ ಒಂದು 300-400 ಇದೆ. ನಾನು ಕನ್ವರ್ಟ್ ಮಾಡಿ ಹೇಳ್ತಾ ಇರುವಂಥದ್ದು. ನೋಡಿ ಇಲ್ಲಿ ಹೇಗಿಟ್ಟಿರ್ತಾರೆ ಅಂತ ಹೇಳಿ. ನಾನು ಅಂದ್ಕೊಳ್ತೀನಿ ನನ್ನ ಈ ಚಾನಲ್ ನಿಮಗೆ ಇಷ್ಟ ಆಗಿದೆ ಅಂತ ಹೇಳಿ. ಮತ್ತೊಂದು ಹೊಸ ವಿಡಿಯೋದೊಂದಿಗೆ ಮತ್ತೆ ಭೇಟಿಯಾಗೋಣ. ಎಲ್ಲರಿಗೂ ಧನ್ಯವಾದಗಳು.